ನಮಸ್ತೆ, ನಾನು ಶ್ರುತಿ. ಪಾವ್ ಭಾಜಿ ರೆಸಿಪಿ. ಗ್ಯಾಸ್ ಚಾಲು ಮಾಡಿರಿ, ಕಡಾಯಿ ಇಡ್ರಿ. ಕಡಾಯಿ ಬಿಸಿ ಆದ ಬಳಿಕ ಎಣ್ಣೆ ಹಾಕ್ರಿ, ಜೀರಿಗೆ ಹಾಕ್ರಿ, ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊರಿ. ಉಳ್ಳಾಗಡ್ಡಿ ಫ್ರೈ ಆದ ಬಳಿಕ ಟೊಮೆಟೊ ಹಾಕ್ರಿ. ಟೊಮೆಟೊ ಫ್ರೈ ಆಯ್ತಂದ್ರೆ ಒಂದು 5 ನಿಮಿಷ ಬಿಟ್ಟು ಮಿರ್ಚಿ ಹಾಕ್ರಿ. ಮಿರ್ಚಿ ಫ್ರೈ ಆದ ಬಳಿಕ ಒಂದು 5 ನಿಮಿಷ ಫ್ರೈ ಮಾಡ್ಕೊರಿ. ಅದು ಫ್ರೈ ಆದ ಬಳಿಕ ಫ್ಲವರ್ ಹಾಕ್ರಿ. ಫ್ಲವರ್ ಫ್ರೈ ಆದ ಬಳಿಕ ಒಂದು 5 ನಿಮಿಷ ಅದು ಆದ ಬಳಿಕ ಬಟಾಟ ಹಾಕ್ರಿ. ಬಟಾಟ ಫ್ರೈ ಆದ ಬಳಿಕ ಬಟಾಣಿ ಹಾಕ್ರಿ. ವಟಾಣಿ ಹಾಕ್ಸಿಂದು ವಟಾಣಿ ಫ್ರೈ ಮಾಡ್ಕೊರಿ. ವಟಾಣಿ ಫ್ರೈ ಆದ ಬಳಿಕ ಧನಿಯಾ ಪುಡಿ ಹಾಕ್ರಿ. ಧನಿಯಾ ಪುಡಿ, ಜೀರಾ ಪುಡಿ, ಲಾಲ್ ಮಸಾಲ, ಗರಂ ಮಸಾಲ, ನಮ್ದೇನು ಪಾವ್ ಭಾಜಿ ಮಸಾಲೆ ಐತಲ್ಲ ಆ ಪಾವ್ ಭಾಜಿ ಮಸಾಲ ಹಾಕ್ರಿ. ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಆದ ಬಳಿಕ ಬಿಸಿನೀರು ಮಾಡಿ ಬಿಸಿನೀರು ಹಾಕ್ರಿ. ಬಿಸಿನೀರು ಟೇಸ್ಟ್ ಚಲೋ ಬರ್ತದೆ. ಬಿಸಿನೀರು ಹಾಕಿದ ಬಳಿಕ ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿ ಹಾಕಿ 5 ನಿಮಿಷ ಕುದಿಯಾಕ ಇಡ್ರಿ. ಕುದಿ ಬಂದ ಬಳಿಕ 5 ನಿಮಿಷ ಆದ ಬಳಿಕ ಮುಚ್ಚಳ ತೆಗೆದು ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದ ಬಳಿಕ ಗ್ಯಾಸ್ ಮೇಲೆ ಕಡಾಯಿ ಇಡ್ರಿ. ಕಡಾಯಿ ಬಿಸಿ ಆದ ಬಳಿಕ ನಾವೇನು ಪಾವ್ ಇರ್ತಲ್ಲ ಅದು ಪಾವ ಸ್ವಲ್ಪ ತುಪ್ಪ ಹಚ್ಚಿರಿ. ತುಪ್ಪ ಹಚ್ಚಿಸಿಂದ ಚೆನ್ನಾಗಿ ಎರಡು ಸೈಡ ಬೇಯಿಸ್ಕೊರಿ. ಅದು ಬೇಯಿಸ್ಕೊಂಡು ಆದ ಬಳಿಕ ನಮ್ದು ಪಾವ್ ರೆಡಿ ಆಯಿತು. ಪಾವ್ ರೆಡಿ ಆದ ಬಳಿಕ ಪಾವ್ ಭಾಜಿನೂ ರೆಡಿ ಆಯಿತು. ಪಾವ್ ಭಾಜಿ ರೆಡಿ.